ಕಾಂಗ್ರೆಸ್ ಕೋಗಿಲು ಲೇಔಟ್ ನೆಲಸಮ ಪ್ರಕರಣ ಬೆಚ್ಚಿಬಿದ್ದ ಕಾಂಗ್ರೆಸ್ ಜನಾಕ್ರೋಶ ಬೆನ್ನಲ್ಲೇ ವರಸೆ ಬದಲಿಸಿಕೊಂಡ ಪಡೆ ಪರ್ಯಾಯ ಮನೆ ವ್ಯವಸ್ಥೆಗೆ ಸಕಲ ಸಿದ್ಧತೆಯನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಬಳಿ ಅಲ್ಲಿ ನೆಲೆಸಿರುವ ಅಷ್ಟು ಮನೆಗಳನ್ನು ಧ್ವಂಸ ಮಾಡುವುದರ ಮುಖೇನ ರಾಜ್ಯಕ್ಕೊಂದು ಸಂದೇಶವನ್ನು ಸಾರಿತು. ಏನಂತ? ಸರ್ಕಾರದ ಸ್ವತ್ತನ್ನ ಅಕ್ರಮವಾಗಿ ಬಳಸಿಕೊಂಡರೆ ನಿಮಗೆಲ್ಲರಿಗೂ ಇದೇ ಗತಿ. ಸರ್ಕಾರಿ ಸ್ವಾಮ್ಯದ, ಸರ್ಕಾರಿ ವ್ಯಾಪ್ತಿಗೆ ಬರುವ, ಸರ್ಕಾರಿ ನಿಯಂತ್ರಣದಲ್ಲಿರುವ ಯಾವುದೇ ಜಾಗ, ಯಾವುದೇ ಸಂಪತ್ತು, ಯಾವುದೇ ಕಟ್ಟಡ ಅಕ್ರಮವಾಗಿ ಅನಧಿಕೃತವಾಗಿ ತಮ್ಮ ವಶಕ್ಕೆ ತೆಗೆದುಕೊಳ್ಳಬಾರದು. ಪರಭಾರೆ ಅಂತ ಕರೀತೀರೋ ಅಥವಾ ವಾಸ ಅಂತ ಕರೀತೀರೋ, ನಿಮ್ಮ ನಿಯಂತ್ರಣದಲ್ಲಿ ಇರಕೂಡದು. ಅದು ಸರ್ಕಾರಿ ಜಾಗ. ಅದೇ ತರಹ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಯಾರ್ಯಾರು ವಾಸ ಇದ್ರು ಅವರ ಮನೆಗಳನ್ನೆಲ್ಲ ಧ್ವಂಸ ಮಾಡಲಾಯಿತು. ಅದಾದ ನಂತರ ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಕೇರಳದ ಸರ್ಕಾರವೂ ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿತು. ಜೊತೆಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕ ವೇಣುಗೋಪಾಲ್ ಕೂಡ ಈ ವಿಚಾರದಲ್ಲಿ ನಕಾರ ಮಾಡಿದ್ರು. ನೀವು ಸಹಾನುಭೂತಿ, ಮಾನವೀಯ ದೃಷ್ಟಿಯನ್ನು ಇಟ್ಟುಕೊಳ್ಳಲಿಲ್ಲ. ಈ ಪ್ರಕರಣದಲ್ಲಿ ಏಕಾಏಕಿ ಮನೆಯನ್ನು ಕೆಡವಿ ಒಂದು ಸಮುದಾಯದ ವಿರೋಧತೆಗೆ ಕಾರಣರಾಗಿದ್ದೀರಿ ಅಂತ ಹೇಳಿ ಸಾಕಷ್ಟು ಸುದೀರ್ಘ ಸಲಹೆಗಳನ್ನು ಕೊಟ್ಟರು. ಈಗ ಕಾಂಗ್ರೆಸ್ ವರಸೆ ಬದಲಿಸಿಕೊಂಡಿತು. ಕೆಡವಿದ ಮನೆಗಳನ್ನು ಕಟ್ಟಿಕೊಡುತ್ತೇವೆ, ಹೊರಗಿರುವ ಜನರು ಪರ್ಯಾಯ ವ್ಯವಸ್ಥೆಯ ಮುಖಾಂತರವಾಗಿ ಮತ್ತೆ ಮನೆ ಸೇರಲಿದ್ದಾರೆ. ಅಲ್ಲಿಗೆ ಸಾಕಷ್ಟು ಸಚಿವರು, ಸಾಕಷ್ಟು ಶಾಸಕರೆಲ್ಲ ದಾಂಗುಡಿ ಇಟ್ಟರು ಆ ಪ್ರದೇಶಕ್ಕೆ. ಅವರವರ ಶೈಲಿಯಲ್ಲಿ ಜನರನ್ನು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟರು. ಡಿ.ಕೆ. ಶಿವಕುಮಾರ್ ಬಂದರು, CM ಇಬ್ರಾಹಿಂ ಹೋದರು, ಜಮೀರ್ ಅಹಮದ್ ಖಾನ್ ಹೋದರು, ಕೃಷ್ಣ ಬೈರೇಗೌಡರು ಯಾವಾಗ ಹೋಯ್ತಾರೋ ಗೊತ್ತಿಲ್ಲ, ಅವರದೇ ಕ್ಷೇತ್ರ. ಈಗ ಸರ್ಕಾರದ ಕೆಲ ಯೋಜನೆಗಳ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಮನೆ ಕೊಡುವಂತಹ ವ್ಯವಸ್ಥೆಗಳಿದ್ದಾವೆ. ಆ ವಿಚಾರದಲ್ಲಿ ಅಲ್ಲಿ ವಾಸ ಇದ್ದವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅವರು ಭಾರತೀಯರ ಅಥವಾ ಅವರು ಕರ್ನಾಟಕದವರೇನಾ? ಒಂದು ಕಡೆ ಜಮೀರ್ ಅಹಮದ್ ಹೇಳ್ತಾರೆ ಕನ್ನಡಿಗರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ. ಅದು ಕರೆಕ್ಟ್. ಅದು ಬೇರೆ ರಾಜ್ಯಗಳಿಂದ ಮನೆ ಇಲ್ಲದೆ ಬೆಂಗಳೂರನ್ನು ಅರಸಿ ಕೆಲಸ ಮಾಡ್ಕೊಂಡು ಹೋಗಬೇಕಿತ್ತು. ಅದು ಇಲ್ಲೇ ಯಾಕೆ ಮನೆ ಬೇಕು ಅವರಿಗೆ? ಕನ್ನಡಿಗರಿಗೆ ಮಾತ್ರ ಮನೆಯ ವ್ಯವಸ್ಥೆ ಅಂತ ಹೇಳಿ ಜಮೀರ್ ಹೇಳಿದ್ದಾರೆ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯದಿಂದ ಬಂದವರಿಗೆ ಸದ್ಯಕ್ಕೆ ವ್ಯವಸ್ಥೆಗಳಿಲ್ಲ. ದಾಖಲೆಗಳ ಪರಿಶೀಲನೆಗಳು ನಡೆಯುತ್ತಿದೆ. ಎಲ್ಲರ ಬಳಿಯೂ ಆಧಾರ್ ಕಾರ್ಡ್ ಇದೆ. ಆದರೆ ಮೊದಲ ಪ್ರಾತಿನಿಧ್ಯ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಎಂದು ಜಮೀರ್ ಅಹಮದ್ ಖಾನ್ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.